ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಿಯೋಗ್ರಫಿಯಲ್ಲಿ ನಾವು ಕ್ಲೈಮೇಟನ್ನು ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ಕೆಲವು ಇಂಪಾರ್ಟೆಂಟ್ ಗ್ಯಾಸಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಈಗ ಏರೋಸೋಲ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಪ್ರಿಲಿಮ್ಸ್, ಮೇನ್ಸ್, ಜಿಯೋಗ್ರಫಿ ಮತ್ತು ಎನ್ವೈರ್ಮೆಂಟ್ ಎರಡೂ ಕಡೆನೂ ಬಹಳ ಇಂಪಾರ್ಟೆಂಟ್. ವಾಟ್ ಆರ್ ಏರೋಸೋಲ್ಸ್? ಏನು ಏರೋಸೋಲ್ಸ್ ಅಂತಂದರೆ ಕೇಳಿದ್ದೀರಾ ಎಲ್ಲಾದರೂ? ನ್ಯೂಸ್ ಪೇಪರ್ನಲ್ಲಿ ಪದೇ ಪದೇ ಬರ್ತಾ ಇರುತ್ತೆ. ಮತ್ತು ಎನ್ವೈರ್ಮೆಂಟ್ ರಿಲೇಟೆಡ್ ನ್ಯೂಸ್ಗಳಲ್ಲೂ ತುಂಬ ಕೇಳಿರ್ತೀರಿ ಇದನ್ನು. ನೀವು ಒಂದು ವೇಳೆ ನೋಡ್ತಾ ಇದ್ದರೆ ರೀಸೆಂಟಾಗಿ ನ್ಯೂಸನ್ನು. ಸೊ ಏರೋಸೋಲ್ಸ್ ಆರ್ ಟೈನಿ ಸಾಲಿಡ್ ಆರ್ ಲಿಕ್ವಿಡ್ ಪಾರ್ಟಿಕಲ್. ಸಣ್ಣದಾಗಿರೋದು, ಟೈನಿ, ಸಾಲಿಡ್ ಆಗಿರಬಹುದು, ಲಿಕ್ವಿಡ್ ಆಗಿರಬಹುದು. ಸಸ್ಪೆಂಡೆಡ್ ಇನ್ ದ ಅಟ್ಮಾಸ್ಫಿಯರ್ ಫಾರ್ ಅ ಲಾಂಗ್ ಟೈಮ್. ತುಂಬ ದೀರ್ಘಕಾಲ, ಲಾಂಗ್ ಟೈಮ್ ಅಟ್ಮಾಸ್ಫಿಯರ್ನಲ್ಲಿ ಇರುತ್ತೆ. ದೇ ಆರ್ ನಾಟ್ ಗ್ಯಾಸಸ್ ಬಟ್ ದೇ ಫ್ಲೋಟ್ ಇನ್ ಏರ್. ನೋಡಿ, ಗ್ಯಾಸ್ ಅಲ್ಲ, ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು. ಗ್ಯಾಸ್ ಅಲ್ಲ, ಆದರೆ ಏರಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ, ಗಾಳಿಯಲ್ಲಿ ತೇಲ್ತಾ ಇರುತ್ತೆ. ಎಕ್ಸಾಂಪಲ್ ನೋಡಿ, ಡಸ್ಟ್, ಧೂಳು, ಸ್ಮೋಕ್. ಈಗ ಬೆಂಕಿಯಿಂದ ಸ್ಮೋಕ್ ಬರುತ್ತಲ್ವ, ಸ್ಮೋಕ್ ಫ್ರಾಮ್ ಫೈರ್. ಮತ್ತು ಫಾಗ್ ಡ್ರಾಪ್ಲೆಟ್ಗಳು, ಸೀ ಸಾಲ್ಟಿನ ಪಾರ್ಟಿಕಲ್ಸು, ಇಂಡಸ್ಟ್ರಿಯಲ್ ಸೂಟ್. ಇದೆಲ್ಲ ಎಕ್ಸಾಂಪಲ್ ಯಾವುದಕ್ಕೆ? ಏರೋಸೋಲ್ಗೆ. ಸಾಲಿಡು ಆಗಿರಬಹುದು, ಲಿಕ್ವಿಡು ಆಗಿರಬಹುದು, ಗ್ಯಾಸ್ ಆಗಿರೋದಿಲ್ಲ, ಆದರೆ ಏರಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ ಲಾಂಗ್ ಟೈಮ್. ಸೊ ಇಫ್ ಇಟ್ ಈಸ್ ಸಾಲಿಡ್ ಆರ್ ಲಿಕ್ವಿಡ್ ಪ್ಲಸ್ ಸಸ್ಪೆಂಡೆಡ್ ಇನ್ ಏರ್, ಇಟ್ ಈಸ್ ಆನ್ ಏರೋಸೋಲ್. ಸಾಲಿಡ್ಡು, ಲಿಕ್ವಿಡ್ಡು ಯಾವುದಾದ್ರೂ ಒಂದು ಏರಲ್ಲಿರೋದು ಅದೇನು ಏರೋಸೋಲು. ಎಲ್ಲಿಂದ ಬರುತ್ತೆ ಈ ಏರೋಸೋಲು? ಸೋರ್ಸ್ ಏನು ಇದಕ್ಕೆ? ಮೊದಲನೇದು ನ್ಯಾಚುರಲ್ ಆಗಿ ನೋಡೋದಾದರೆ ಡಸ್ಟ್, ಡೆಸರ್ಟ್ಗಳಿಂದ ಡಸ್ಟ್ ಬರುತ್ತೆ, ಓಷನ್ಗಳಿಂದ ಸೀ ಸಾಲ್ಟ್ ಬರ್ಬೋದು, ವೋಲ್ಕ್ಯಾನಿಕ್ ಆ್ಯಶ್ ಇದಕ್ಕೆ ಆ್ಯಡ್ ಆಗುತ್ತೆ, ಪೋಲನ್ ಗ್ರೇನ್ಗಳು, ಇದೆಲ್ಲ ನ್ಯಾಚುರಲ್ ಆಗಿ ಏರೋಸೋಲ್ಗಳ ಸೋರ್ಸು. ಇನ್ನು ಆಂಥ್ರೋಪೋಜೆನಿಕ್, ಮನುಷ್ಯನಿಂದ ಯಾವ್ಯಾವ ರೀತಿ ಆ್ಯಡ್ ಆಗುತ್ತೆ ಅಂತಂದರೆ ಇಂಡಸ್ಟ್ರಿಯಲ್ ಸ್ಮೋಕ್, ಕಾರ್ಖಾನೆಗಳಿರ್ಬೋದು, ಫ್ಯಾಕ್ಟ್ರಿಗಳು, ವೆಹಿಕಲ್ ಎಮಿಷನ್ನು, ಕ್ರಾಪ್ ರೆಸಿಡ್ಯೂ ಬರ್ನಿಂಗ್ ಅಲ್ವಾ, ಕೃಷಿ ತ್ಯಾಜ್ಯ ಇರ್ಬೋದು, ಕ್ರಾಪ್ ರೆಸಿಡ್ಯೂವನ್ನು ಸುಡೋದು, ಕನ್ಸ್ಟ್ರಕ್ಷನ್ ವರ್ಕಿಂದ ಬರುವಂಥ ಡಸ್ಟು, ಸೂಟ್ ಅಥವಾ ಬ್ಲ್ಯಾಕ್ ಕಾರ್ಬನ್, ಇದೆಲ್ಲ ಆಂಥ್ರೋಪೋಜೆನಿಕ್ ಏರೋಸೋಲ್. ಯಾಕೆ ಈ ಒಂದು ಏರೋಸೋಲ್ ಮ್ಯಾಟ್ರ್ ಆಗುತ್ತೆ? ಏರೋಸೋಲ್ ಅಫೆಕ್ಟ್ 3 ಮೇಜರ್ ಸಿಸ್ಟಮ್. ಮುಖ್ಯವಾಗಿ 3 ಸಿಸ್ಟಮ್ಗಳಿಗೆ ಅಫೆಕ್ಟ್ ಮಾಡುತ್ತೆ. ಮೊದಲನೇದು ವೆದರ್ ಆ್ಯಂಡ್ ಕ್ಲೈಮೇಟು, ಎರಡನೇದು ಹ್ಯೂಮನ್ ಹೆಲ್ತು, ಮೂರನೇದು ಇಕೋಸಿಸ್ಟಮ್ ಆ್ಯಂಡ್ ಅಗ್ರಿಕಲ್ಚರ್. ಇದನ್ನು ನಾನು ಆಮೇಲೆ PDF ಅಪ್ಲೋಡ್ ಮಾಡ್ತೇನೆ, ಅದನ್ನು ನೋಡಿಕೊಂಡು ಬರ್ಕೊಳ್ಳಿ. ಈಗ ಕೇಳ್ಕೊಳ್ಳಿ ಕರೆಕ್ಟಾಗಿ, ಬಹಳ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದು. ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. PDF ಅಪ್ಲೋಡ್ ಮಾಡಿದ್ಮೇಲೆ ಅದನ್ನು ನೋಡ್ಕೊಂಡು ಬರ್ಕೋಬಹುದು. 3 ಕಡೆ ಇದು ಅಫೆಕ್ಟ್ ಆಗುತ್ತೆ: ವೆದರು ಮತ್ತು ಕ್ಲೈಮೇಟು, ಹೆಲ್ತು, ಹ್ಯೂಮನ್ ಹೆಲ್ತು, ಇನ್ನು ಇಕೋಸಿಸ್ಟಮ್ ಮತ್ತು ಅಗ್ರಿಕಲ್ಚರ್. ಏರೋಸೋಲ್ ಆ್ಯಂಡ್ ವೆದರ್ ಆ್ಯಂಡ್ ಕ್ಲೈಮೇಟ್ ಕಾಂಪ್ಲೆಕ್ಸ್ ಮತ್ತು ಇಂಪಾರ್ಟೆಂಟ್ ಪಾರ್ಟ್ UPSCಗೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇದು ರೋಲ್ ಇನ್ ಕ್ಲೌಡ್ ಫಾರ್ಮೇಷನ್, ಕ್ಲೌಡ್ ಕಂಡೆನ್ಸೇಷನ್ ನ್ಯೂಕ್ಲಿಯೈ ಅಂತ ಕರಿತೇವೆ. CCN ಅಂತ ಸಹ ಕೆಲವೊಂದು ಕಡೆ ಹೇಳ್ತಾರೆ, CCN, ಕ್ಲೌಡ್ ಕಂಡೆನ್ಸೇಷನ್ ನ್ಯೂಕ್ಲಿಯೈ. ಈಗ ಭೂಮಿ ಹೀಗಿದೆ, ವಾಟರ್ ವೇಪರ್ ಇದೆ, ನೀರಾವಿ. ಈ ನೀರಾವಿ ಇರೋದು ಡೈರೆಕ್ಟಾಗಿ ಹೋಗಿ ಮೋಡ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ವಾಟರ್ ವೇಪರ್ ಇನ್ ದಿ ಅಟ್ಮಾಸ್ಫಿಯರ್ ಕೆನಾಟ್ ಡೈರೆಕ್ಟ್ಲಿ ಬಿಕಮ್ ಕ್ಲೌಡ್ಸ್. ನೀರಾವಿ ಮೇಲೆ ಹೋದ ತಕ್ಷಣ ಮೋಡ ಆಗಿಬಿಡೋದಿಲ್ಲ. ಇಟ್ ನೀಡ್ಸ್ ಅ ಸರ್ಫೇಸ್ ಟು ಕಂಡೆನ್ಸ್ ಆನ್. ಮೇಲುಗಡೆ ಹೋದ್ಮೇಲೆ ಅದು ತಂಪಾಗಲಿಕ್ಕೆ, ಕಂಡೆನ್ಸ್ ಆಗಲಿಕ್ಕೆ ಒಂದು ಸರ್ಫೇಸ್ ಬೇಕು. ಏರೋಸೋಲ್ಸ್ ಪ್ರೊವೈಡ್ ದಿಸ್ ಸರ್ಫೇಸ್. ಏರೋಸೋಲ್ಗಳು ಇಷ್ಟೊತ್ತು ನೋಡಿದ್ವಲ್ವಾ, ಡಸ್ಟ್ ಪಾರ್ಟಿಕಲ್ಲು, ಬೇರೆ ಬೇರೆದೆಲ್ಲ, ಆ ಚಿಕ್ಕ ಚಿಕ್ಕ ಪಾರ್ಟಿಕಲ್ಗಳು ಈ ಹೋಗಿರುವಂಥ ನೀರಾವಿಗೆ ಒಂದು ಸರ್ಫೇಸನ್ನು ಕೊಡುತ್ತೆ, ಒಂದು ಮೇಲ್ಮೈಯನ್ನು ಕೊಡುತ್ತೆ. ಆ ಮೇಲ್ಮೈ ಮೇಲೆ ಹೋಗಿರುವಂಥ ನೀರಾವಿ ಕಂಡೆನ್ಸ್ ಆಗುತ್ತೆ. ಉದಾಹರಣೆಗೆ ಡಸ್ಟ್ ಇರ್ಬೋದು, ಸೀ ಸಾಲ್ಟು, ಸಲ್ಫೇಟ್ಸು, ಸ್ಮೋಕ್ ಪಾರ್ಟಿಕಲ್ಲು. ಮೇಲ್ಗಡೆ ಗಾಳಿಯಲ್ಲಿ ತೇಲ್ತಾ ಇರುತ್ತವೆ ಇವೆಲ್ಲ, ಕೆಳಗಿಂದ ನೀರಾವಿ ಮೇಲೆ ಹೋಯಿತು, ಈ ಎಲ್ಲ ಪಾರ್ಟಿಕಲ್ಗಳ ಮೇಲೆ ಒಂದು ಸರ್ಫೇಸ್ ಸಿಕ್ತು, ಆ ಸರ್ಫೇಸ್ ಮೇಲೆ ನೀರಾವಿ ಕಂಡೆನ್ಸ್ ಆಗ್ತಾ ಇದೆ. ಸೊ ದೀಸ್ ಏರೋಸೋಲ್ ಆ್ಯಕ್ಟ್ಸ್ ಆ್ಯಸ್ ಕ್ಲೌಡ್ ಕಂಡೆನ್ಸೇಷನ್ ನ್ಯೂಕ್ಲಿಯೈ. ಏನಾಗ್ತಾ ಇದೆ? ಮಾಯಿಸ್ಟ್ ಏರ್ ರೈಸ್ ಆಯಿತು, ಮೇಲೋಗಿ ಕೂಲ್ ಆಯಿತು, ಆ ವಾಟರ್ ವೇಪರ್ ಕಂಡೆನ್ಸಸ್ ಅರೌಂಡ್ ಏರೋಸೋಲ್. ಒಂದು ಏರೋಸೋಲ್ ಚಿಕ್ಕ ಪಾರ್ಟಿಕಲನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಒಂದು ಏರೋಸೋಲ್ ಮೇಲೆ ಅಥವಾ ಅರೌಂಡು ವಾಟರ್ ವೇಪರ್ ಕಂಡೆನ್ಸ್ ಆಗ್ತಾ ಇದೆ. ಆವಾಗ ಚಿಕ್ಕ ಚಿಕ್ಕ ಕ್ಲೌಡ್ ಡ್ರಾಪ್ಲೆಟ್ಗಳು ಫಾರ್ಮ್ ಆಗುತ್ತೆ. ಕ್ಲೌಡಿನ ಚಿಕ್ಕ ಡ್ರಾಪ್ಲೆಟ್ಗಳು ಅಂತಂದರೆ ಏರೋಸೋಲಲ್ಲೇ ಫಸ್ಟು ಆ ಕ್ಲೌಡ್ ಡ್ರಾಪ್ಲೆಟ್ಗಳು ಫಾರ್ಮ್ ಆಗೋದು. ಏರೋಸೋಲೇ ಇರಲಿಲ್ಲ ಅಂತಂದರೆ
ನೋ ಕ್ಲೌಡ್ಸ್, ಆ ಕ್ಲೌಡ್ ಚಿಕ್ಕ ಡ್ರಾಪ್ಲೆಟ್ಗಳು ಫಾರ್ಮ್ ಆಗ್ತಾನೇ ಇರಲಿಲ್ಲ. ನೋ ಕ್ಲೌಡ್ಸ್, ನೋ ರೇನ್, ನೋ ವೆದರ್ ಸಿಸ್ಟಮ್. ಸೊ ಏರೋಸಾಲ್ಸ್ ಆರ್ ಎಸೆನ್ಷಿಯಲ್ ಫಾರ್ ರೇನ್ಫಾಲ್ ಟು ಇವನ್ ಬಿಗಿನ್. ಈ ಏರೋಸಾಲ್ಗಳು ತುಂಬ ಎಸೆನ್ಷಿಯಲ್ಲು ರೇನ್ಫಾಲ್ ಪ್ರೊಸೆಸ್ ಸ್ಟಾರ್ಟ್ ಆಗಲಿಕ್ಕೆ. ಗೊತ್ತಾಯ್ತಾ? ಭೂಮಿ ಮೇಲಿನ ನೀರಾವಿ ಮೇಲೆ ಹೋಯಿತು, ನೀರಾವಿಗೆ ಕಂಡೆನ್ಸ್ ಆಗಲಿಕ್ಕೆ ಒಂದು ಸರ್ಫೇಸ್ ಬೇಕಿತ್ತು, ಆ ಸರ್ಫೇಸನ್ನು ಕೊಡೋದು ಏರೋಸಾಲು. ಆದರೆ ವೈ ಎಕ್ಸೆಸ್ ಏರೋಸಾಲ್ಸ್ ರೆಡ್ಯೂಸ್ ರೇನ್ಫಾಲ್? ಇಲ್ಲಿ ಒಂಥರ ಪ್ಯಾರಾಡಾಕ್ಸಿಕಲ್ ಸಿಚುವೇಶನ್ ಬರುತ್ತೆ. ಏರೋಸಾಲಿಂದ ನೀರಾವಿಗೆ ಹೇಗೂ ಒಂದು ಸರ್ಫೇಸ್ ಸಿಗುತ್ತೆ, ತುಂಬ ಏರೋಸಾಲ್ ಆಗಿಬಿಟ್ರೆ ರೇನ್ಫಾಲ್ ಕಡಿಮೆ ಆಗಿಬಿಡುತ್ತೆ. ಹೇಗೆ ಅಂತ ನೋಡಿ. ಆ್ಯಂಡ್ ಏರೋಸಾಲ್ಸ್ ಆರ್ ಪ್ರೆಸೆಂಟ್ ಇನ್ ಮಾಡ್ರೇಟ್ ಅಮೌಂಟ್ ಅಂತಂದರೆ ಏರೋಸಾಲ್ಗಳು ತುಂಬಾ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ಮಾಡ್ರೇಟ್ ಆಗಿದೆ, ಎಷ್ಟು ಬೇಕೋ ಅಷ್ಟಿದೆ. ಆವಾಗ ಫೀವರ್ ಕ್ಲೌಡ್ ಡ್ರಾಪ್ಲೆಟ್, ಏರೋಸಾಲ್ಗಳು ಒಂದು ಸ್ವಲ್ಪ ಇದೆ, ಎಷ್ಟು ಬೇಕೋ ಅಷ್ಟಿದೆ, ಅದ್ರ ಮೇಲೆ ಹೋಗಿ ಆ ಸರ್ಫೇಸ್ ಮೇಲೆ ಹೋಗಿ ಕ್ಲೌಡ್ ಡ್ರಾಪ್ಲೆಟ್ ಫಾರ್ಮ್ ಆಯಿತು. ಡ್ರಾಪ್ಲೆಟ್ ಫಾರ್ಮ್ ಆಗ್ತಾ ಆಗ್ತಾ ಬಿಗ್ ಆಯಿತು ಅಂತ ದೊಡ್ಡದಾಗ್ತಾ ಹೋಯಿತು. ಈ ಕಡೆ ಇನ್ನೊಂದು ಡ್ರಾಪ್ಲೆಟ್ ಫಾರ್ಮ್ ಆಗ್ತಾ ಇತ್ತು. ಈ ಎರಡು ಕೊಲೈಡ್ ಆಗುತ್ತೆ, ಮರ್ಜ್ ಆಗುತ್ತೆ. ಈ ಥರ ಮರ್ಜ್ ಆಗಿ ಆಗಿ ರೇನ್ ಆಗುತ್ತೆ, ಮುಂದೆ ಕ್ಲೌಡ್ ಆಗಿ ರೇನ್ ಆಗುತ್ತೆ. ಫೀವರ್ಡ್ ಕ್ಲೌಡ್ ಡ್ರಾಪ್ಲೆಟ್ಸ್ ಇತ್ತು, ಏರೋಸಾಲ್ಗಳು ಮಾಡ್ರೇಟ್ ಆಗಿದೆ, ಕ್ಲೌಡ್ ಡ್ರಾಪ್ಲೆಟ್ಸ್ ಕಡಿಮೆ ಇದೆ, ಡ್ರಾಪ್ಲೆಟ್ಸ್ ಗ್ರೋ ಆಗ್ತಾ ಇದೆ, ಗ್ರೋ ಆದಮೇಲೆ ಮರ್ಜ್ ಆಗುತ್ತೆ, ಮರ್ಜ್ ಆಗಿ ಮಳೆ ಬರುತ್ತೆ. ಓಕೆನಾ? ಇದು ಮಾಡ್ರೇಟ್ ಅಮೌಂಟಲ್ಲಿ ಏರೋಸಾಲ್ ಇದ್ದಾಗ. ವೆನ್ ಏರೋಸಾಲ್ಸ್ ಆರ್ ಟೂ ಮೆನಿ, ತುಂಬ ಏರೋಸಾಲ್ ಇದ್ಬಿಟ್ರೆ ಸೇಮ್ ವಾಟರ್ ವೇಪರ್ ಇಟ್ಸ್ ಡಿವೈಡೆಡ್ ಅಮಂಗ್ ಮೆನಿ ಪಾರ್ಟಿಕಲ್. ಈಗ ಮೇಲ್ಗಡೆ ಒಂದು 4 ಏರೋಸಾಲ್ ಇತ್ತು ಅಂತ ಇಟ್ಕೊಳ್ಳಿ, ಈಗ ಇಲ್ಲೊಂದು 40 ಏರೋಸಾಲ್ ಇದೆ. ಈಗ ನಾನು ತುಂಬ ಬಿಡಿಸ್ತಾ ಇಲ್ಲ, ಆದರೆ ಒಂದು ಅಷ್ಟಿದೆ ಅಂತ ಇಟ್ಕೊಳ್ಳಿ, ತುಂಬ ಏರೋಸಾಲ್ಗಳಿದೆ. ಈಗ ಸೇಮ್ ವಾಟರ್ ವೇಪರ್ ಇಲ್ಲಿ ಹೋಗಿ ಒಂದು ಕಂಡೆನ್ಸ್ ಆಗ್ತಾ ಇರ್ತಕ್ಕಂಥ ವಾಟರ್ ವೇಪರು ಈಗ ತುಂಬ ಏರೋಸಾಲ್ಗಳ ನಡುವೆ ಡಿವೈಡ್ ಆಗಿಬಿಟ್ಟಿದೆ. ಇಲ್ಲಿ ಸ್ವಲ್ಪ ಹೋಯಿತು, ಇಲ್ಲಿ ಸ್ವಲ್ಪ ಹೋಯಿತು, ಇಲ್ಲಿ ಸ್ವಲ್ಪ ಹೋಯಿತು ಅಲ್ವಾ? ಆ ಡ್ರಾಪ್ಲೆಟ್ಸ್ಗಳು ಸ್ಮಾಲ್ ಆಗೇ ಇರುತ್ತೆ. ಸ್ಮಾಲ್ ಆಗೇ ಇದ್ದಾಗ ಕೊಲಿಷನ್ ಆಗೋದಿಲ್ಲ. ಉದಾಹರಣೆಗೆ ಅರ್ಥ ಆಗ್ತಾ ಇದೆಯಾ? ಕೊಲಿಷನ್ ಆಗೋದು ತುಂಬ ವೀಕ್ ಆಗಿಬಿಡುತ್ತೆ. ಕ್ಲೌಡ್ ರಿಮೇನ್ ರೇನ್ಲೆಸ್. ಕ್ಲೌಡ್ ಡ್ರಾಪ್ಲೆಟ್ ಚಿಕ್ಕದಾಗಿದ್ದರೆ ರೇನ್ ಬರೋದು ತುಂಬ ಕಷ್ಟ, ರೇನ್ಲೆಸ್ ಆಗಿಬಿಡುತ್ತೆ. ಸೊ ಕ್ಲೌಡ್ಸ್ ವಿತೌಟ್ ಪ್ರೆಸಿಪಿಟೇಷನ್, ಕ್ಲೌಡ್ಸ್ ಇರುತ್ತೆ ಆದರೆ ಪ್ರೆಸಿಪಿಟೇಷನ್ ಆಗೋದಿಲ್ಲ, ಆವಾಗ ರೇನ್ಫಾಲಲ್ಲಿ ಡಿಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹೇಳೋದು ಏರೋಸಾಲಿಂದ ಮಾನ್ಸೂನ್ ಎಫಿಷಿಯನ್ಸಿ ಡಿಕ್ಲೈನ್ ಆಗುತ್ತೆ, ಡ್ರೈ ಸ್ಪೆಲ್ಗಳು ಜಾಸ್ತಿ ಆಗೋದು, ಮತ್ತು ರೇನ್ಫಾಲ್ ಪ್ಯಾಟರ್ನ್ಗಳು ಎರಾಟಿಕ್ ಆಗೋದು. ಎರಾಟಿಕ್ ಅಂತಂದರೆ ಅಸ್ತವ್ಯಸ್ತ ಆಗ್ತಾ ಹೋಗೋದು. ಸೊ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಹಾರ್ಮ್ಫುಲ್ ಫಾರ್ ಇಂಡಿಯಾ ಅಲ್ವಾ? ನಮ್ಮ ದೇಶಕ್ಕೆ ಬಹಳ ಹಾರ್ಮ್ಫುಲ್ ಇದು. ಯಾಕೆ ಹೇಳಿ? ಬಿಕಾಸ್ ಮಾನ್ಸೂನ್ ಡಿಪೆಂಡ್ಸ್ ಆನ್ ಸ್ಟ್ರಾಂಗ್ ಇವಾಪರೇಷನ್. ನಮ್ಮ ದೇಶದ ಮಾನ್ಸೂನ್ ಡಿಪೆಂಡ್ ಆಗಿರೋದು ಇವಾಪರೇಷನ್, ಆವಿಯಾಗೋದು, ಕ್ಲೌಡ್ ಎಷ್ಟು ಗ್ರೋತ್ ಆಗುತ್ತೆ, ಮತ್ತು ಎಫಿಷಿಯೆಂಟ್ ರೇನ್ ರಿಲೀಸ್ ಆಗೋದ್ರ ಮೇಲೆ, ಇದೆಲ್ಲ ಡಿಪೆಂಡ್ ಆಗಿರೋದ್ರಿಂದ ಏರೋಸಾಲ್ಗಳು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಯಾಕಂತಂದರೆ ಇಲ್ಲಿ ಡೌಟ್ ಇರಬಹುದು ಹೇಗೆ ಹೀಗಾಯಿತು ಅಂತ. ಒಂದು ನಿಮಿಷ. ಸ್ಟಾರ್ಟಿಂಗು ಮೊದಲನೇ ಪ್ರೊಸೆಸ್ಸು, ಏರೋಸಾಲ್ಗಳು ಮೇಲೆ ಹೋದರೆ ಅದಕ್ಕೆ ಒಂದು ಸರ್ಫೇಸ್ ಬೇಕಿತ್ತು. ಸರ್ಫೇಸ್ ಬೇಕಾದಾಗ ಅದನ್ನು ಕೊಟ್ಟಿದ್ದು ಫಸ್ಟು ನಾನು ಹೇಳ್ತಾ ಇರೋದು ನೀರಾವಿ ಅಲ್ವಾ? ನೀರಾವಿ ವಾಟರ್ ವೇಪರ್ ಮೇಲೆ ಹೋದಾಗ ಒಂದು ಸರ್ಫೇಸ್ ಬೇಕಿತ್ತು. ಸರ್ಫೇಸ್ ಕೊಟ್ಟಿದ್ದು ಈ ಏರೋಸಾಲುಗಳ ಮೇಲೆ ಹೋಗಿ ಸರ್ಫೇಸ್ ಪಡ್ಕೊಂಡು ಅಲ್ಲೇ ಕ್ಲೌಡ್ ಡ್ರಾಪ್ಲೆಟ್ಗಳು ಫಾರ್ಮ್ ಆಯಿತು. ಈಗ ನೀರಾವಿ ವಾಟರ್ ವೇಪರ್ ಮೇಲ್ಗಡೆ ಹೋಗ್ತಾ ಇದೆ. ಮೇಲ್ಗಡೆ ಹೋದಾಗ ಕೆಲವು ಏರೋಸಾಲ್ಗಳಿದೆ. ಏರೋಸಾಲ್ ಮೇಲೆ ಒಂದು ಸರ್ಫೇಸ್ ಸಿಕ್ತು. ಇಷ್ಟು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ವಲ್ಪ ನೀರಾವಿ ಇಲ್ಲಿ ಹೋಯಿತು, ಸ್ವಲ್ಪ ನೀರಾವಿ ಈ ಏರೋಸಾಲ್ಗೆ ಹೋಯಿತು, ಇನ್ನೂ ಸ್ವಲ್ಪ ನೀರಾವಿ ಇಲ್ಲಿ ಹೋಯಿತು. ಇಲ್ಲಿ ಹೋಗ್ತಾ ಹೋಗ್ತಾ ತುಂಬ ಹತ್ತಿರದಲ್ಲಿ ಏರೋಸಾಲ್ಗಳ ಮೇಲೆ ಕ್ಲೌಡ್ ಡ್ರಾಪ್ಲೆಟ್ ಫಾರ್ಮ್ ಆಯಿತು. ಫಾರ್ಮ್ ಆಗ್ತಾ ಆಗ್ತಾ ಹತ್ತಿರ ಇರೋದ್ರಿಂದ ಅದು ಮರ್ಜ್ ಆಗ್ತಾ ಹೋಯಿತು. ಮರ್ಜ್ ಆದಾಗ ದೊಡ್ಡದಾಗುತ್ತೆ, ರೇನ್ ಫಾರ್ಮ್ ಆಗುತ್ತೆ. ಇಲ್ಲೂ ಹಾಗೆ, ಇಲ್ಲಿ ಇನ್ನೊಂದು ಕ್ಲೌಡ್ ಡ್ರಾಪ್ಲೆಟ್ ಫಾರ್ಮ್ ಆಗಿ ಹತ್ತಿರ ಇರೋದಕ್ಕೆ ಮರ್ಜ್ ಆಗ್ತಾ ಹೋಯಿತು. ಇಲ್ಲೂ ಹಾಗೆ ಆಯಿತು. ಒಂದೇ ಏರೋಸಾಲ್ ಮೇಲೆ ತುಂಬ ಸಾರಿ ನೀರಾವಿ ಬಂದು ಕಂಡೆನ್ಸ್ ಆಗಿ ಮತ್ತು ಕ್ಲೌಡ್ ಫಾರ್ಮೇಷನ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ತುಂಬ ಏರೋಸಾಲ್ಗಳು ಇದ್ಬಿಟ್ಟಿದೆ ಅಂತಂದರೆ ಸ್ವಲ್ಪ ನೀರಾವಿ ಇದಕ್ಕೆ ಹೋಗುತ್ತೆ, ನೀರಾವಿನೇ ಡಿವೈಡ್ ಆಗ್ತಾ ಇದೆ ತುಂಬ ಏರೋಸಾಲ್ಗಳ ಮೇಲೆ ಅಲ್ವಾ? ಒಂದಕ್ಕೆ ತುಂಬ ನೀರಾವಿ ಸಿಕ್ಕಿದರೆ ಅಲ್ಲಿ ಅದರ ಅದರ ಸ್ಟ್ರಕ್ಚರ್ ದೊಡ್ಡದಾಗ್ತಾ ಹೋಗ್ತಾ ಇತ್ತು. ಆದರೆ ತುಂಬ ಏರೋಸಾಲ್ಗಳು ಇರೋದ್ರಿಂದ ಒಂದು ಕಡೆಯೂ ಅದು ಕರೆಕ್ಟಾಗಿ ಫಾರ್ಮ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಹೇಗೆ ಅಂತಂದರೆ, ಒಂದೇ ಕಡೆ 100 ಫೀಟ್ ಅಥವಾ 200 ಫೀಟ್ ಬಾವಿ ತೋಡಿದರೆ ನೀರು ಸಿಕ್ಕಬಹುದು. ಆದರೆ 10 ಕಡೆ 10 ಫೀಟ್ ಬಾವಿ ತೋಡಿದರೆ ನೀರು ಸಿಗುತ್ತಾ? ಸಿಗೋದಿಲ್ಲ. ಅದೇ ಥರನೇ ಒಂದೇ ಕಡೆ ಒಂದೇ ಏರೋಸಾಲ್ ಮೇಲೆ ತುಂಬ ನೀರಾವಿ ಹೋಗಿಬಿಟ್ರೆ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ.
ಆದರೆ ಎಲ್ಲ ಡಿವೈಡ್ ಆಗಿಬಿಟ್ರೆ ಫಾರ್ಮ್ ಆಗೋದಿಲ್ಲ. ಇನ್ನು ಏರೋಸೋಲ್ ಆ್ಯಂಡ್ ಅರ್ತ್ಸ್ ಹೀಟ್ ಬಜೆಟ್. ಅರ್ತಿನ ಹೀಟ್ ಬಜೆಟಿಗೆ ಸಂಬಂಧಪಟ್ಟ ಹಾಗೆ ಏರೋಸೋಲ್ಸ್ ಡೈರೆಕ್ಟ್ಲಿ ಅಫೆಕ್ಟ್ ಹೌ ಮಚ್ ಸನ್ಲೈಟ್ ರೀಚಸ್ ಅರ್ತ್. ಸೂರ್ಯನಿಂದ ಯಾವ ಪ್ರಮಾಣದ ಸನ್ಲೈಟ್ ಭೂಮಿಗೆ ಬರುತ್ತೆ ಅನ್ನೋದನ್ನು ಅಫೆಕ್ಟ್ ಮಾಡೋದು ಏರೋಸೋಲ್. ಹೇಗೆ? 3 ಥರ ಸೂರ್ಯನಿಂದ ಸನ್ಲೈಟ್ ಬರ್ತಾ ಇದೆ, ಇಲ್ಲಿ ಏರೋಸೋಲ್ ಇದೆ. ಏರೋಸೋಲ್ ಏನು ಮಾಡುತ್ತೆ? ಸ್ಕ್ಯಾಟರ್ ಮಾಡುತ್ತೆ, ಬಂದಿರೋ ಸನ್ಲೈಟನ್ನು ಸ್ಕ್ಯಾಟರ್ ಮಾಡುತ್ತೆ. ರಿಫ್ಲೆಕ್ಟ್ ಮಾಡೋದು ಮತ್ತು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಕೆಲವೊಂದು ಕೇಸ್ಗಳಲ್ಲಿ ಒಂದು ಸ್ಕ್ಯಾಟರ್ ಮಾಡೋದು, ಚದುರಿಸೋದು, ಮತ್ತು ರಿಫ್ಲೆಕ್ಟ್ ಮಾಡೋದು, ಅಬ್ಸಾರ್ವ್ ಮಾಡ್ಕೊಳ್ಳೋದು. ಇದರಿಂದ ಏನಾಗುತ್ತೆ? ಲೆಸ್ ಸೋಲಾರ್ ರೇಡಿಯೇಷನ್ ರೀಚಸ್ ಸರ್ಫೇಸ್. ಭೂಮಿ ಇದೆ ಕೆಳಗಡೆ, ಮೇಲೆ ಎಲ್ಲ ಸ್ಕ್ಯಾಟರ್ ಆಗ್ತಾ ಇದೆ, ಎಲ್ಲ ಆಗದೇ ಇದ್ದರೂ ಸ್ಕ್ಯಾಟರ್ ಆಗ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ, ಅಬ್ಸರ್ವ್ ಆಗ್ತಾ ಇದೆ ಅಂತಂದರೆ ಮೊದಲಿನಷ್ಟು ಸೂರ್ಯನ ರೇಡಿಯೇಷನ್ ಭೂಮಿಗೆ ಬಂದು ತಲುಪೋದಿಲ್ಲ ಅಲ್ವಾ? ಸರ್ಫೇಸ್ ಏನಾಗ್ತಾ ಬರುತ್ತೆ? ಕೂಲ್ ಆಗ್ತಾ ಬರುತ್ತೆ, ಇವಾಪರೇಷನ್ ಕಡಿಮೆ ಆಗುತ್ತೆ. ಕನ್ವೆಕ್ಷನ್ ಅಂತಂದ್ರೆ ಏನು ಅಂತ ನೀವೇ ನೆನಪು ಮಾಡ್ಕೋಬೇಕು. ಕನ್ವೆಕ್ಷನ್ ಕರೆಂಟ್ ಥಿಯರಿಯಲ್ಲಿ ನಾನು ಹೇಳಿದ್ದೆ. ಹಾಗೆ ಆ ಕನ್ವೆಕ್ಷನ್ ವೀಕ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಫೆನಾಮಿನಾ ಇಸ್ ಕಾಲ್ಡ್ ಗ್ಲೋಬಲ್ ಡಿಮ್ಮಿಂಗ್. ಇದನ್ನು ಗ್ಲೋಬಲ್ ಡಿಮ್ಮಿಂಗ್ ಅಂತ ಕರೀತಾರೆ. ಡಿಮ್ ಆಗ್ತಾ ಹೋಗ್ತಾ ಇದೆ ಸನ್ಲೈಟು, ಮತ್ತು ಯಾವ ಕಾರಣದಿಂದ? ಏರೋಸೋಲಿಂದಾಗಿ. ಈ ಗ್ರೀನ್ ಹೌಸ್ ಗ್ಯಾಸಸ್ ಟ್ರ್ಯಾಪ್ ಹೀಟ್. ನೋಡಿ, ಗ್ರೀನ್ ಹೌಸ್ ಗ್ಯಾಸ್ಗಳೇನು ಮಾಡ್ತಾ ಇದೆ? ಹೀಟನ್ನು ಟ್ರ್ಯಾಪ್ ಮಾಡಿ ವಾರ್ಮ್ ಮಾಡ್ತಾ ಇದೆ. ಏರೋಸೋಲ್ ಬ್ಲಾಕ್ ಸನ್ಲೈಟ್. ಏರೋಸೋಲು ಸನ್ಲೈಟನ್ನು ಬ್ಲಾಕ್ ಮಾಡ್ತಾ ಇದೆ. ಹಾಗಾದರೆ ಎರಡು ಬ್ಯಾಲೆನ್ಸ್ ಆಗಬೇಕಾಗಿತ್ತಲ್ವಾ? ಗ್ರೀನ್ ಹೌಸ್ ಗ್ಯಾಸಿಂದ ಹೀಟ್ ಜಾಸ್ತಿ ಆಗ್ತಾ ಇದೆ, ಏರೋಸೋಲು ಸನ್ಲೈಟನ್ನು ರೆಡ್ಯೂಸ್ ಮಾಡ್ತಾ ಇದೆ, ಅಂದರೆ ಹೀಟ್ ಕಡಿಮೆ ಆಯಿತು. ಹಾಗಾದರೆ ಎರಡು ಬ್ಯಾಲೆನ್ಸ್ ಆಗಿ ಒಂದೇ ಪ್ರಮಾಣ ಮೇಂಟೈನ್ ಆಗಬೇಕಾಗಿತ್ತಲ್ವಾ ಅನಿಸುತ್ತೆ ನಮಗೆ. ಬಟ್ ಏರೋಸೋಲ್ ಕೂಲಿಂಗ್ ಇಸ್ ಶಾರ್ಟ್ ಲಿವ್ಡ್. ಇದು ಬಹಳ ದಿನ ನಡೆಯೋದಲ್ಲ ಏರೋಸೋಲ್ ಕೂಲಿಂಗು. ಮತ್ತು ಕೆಲವೇ ಪ್ರದೇಶಗಳಲ್ಲಿ ಜಾಸ್ತಿ ಇರುತ್ತೆ, ಕೆಲವು ಪ್ರದೇಶಗಳಲ್ಲಿ ಕಡಿಮೆ ಇರುತ್ತೆ. ಇಟ್ಸ್ ಅ ರೀಜನಲ್ ಪ್ರೊಸೆಸ್ ಮತ್ತು ಅನ್ಸ್ಟೇಬಲ್, ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಏರೋಸೋಲ್ ಕೂಲಿಂಗು ಶಾರ್ಟ್ ಲಿವ್ಡ್ ಆದರೆ ಗ್ರೀನ್ ಹೌಸ್ ವಾರ್ಮಿಂಗ್ ಇದೆಯಲ್ವಾ, ಇದು ಲಾಂಗ್ ಟರ್ಮ್ ಎಫೆಕ್ಟ್. ಮತ್ತು ಗ್ಲೋಬಲ್ ಲೆವೆಲಲ್ಲಿ ಇದು ನಾವು ನೋಡ್ತಾ ಇದ್ದೇವೆ. ಅದು ರೀಜನಲ್ಲು, ಇದು ಗ್ಲೋಬಲ್ಲು. ಮತ್ತು ಕ್ಯುಮುಲೇಟಿವ್ ಅಂತಂದರೆ ಯಾವಾಗಲೂ ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ನೋಡ್ತಾ ಹೋಗ್ತೇವೆ. ಹಾಗಾಗಿ ದಿಸ್ ಮಿಸ್ಮ್ಯಾಚ್ ಕಾಸಸ್ ಕ್ಲೈಮೇಟ್ ಇನ್ಸ್ಟೆಬಿಲಿಟಿ, ನಾಟ್ ಬ್ಯಾಲೆನ್ಸ್. ಹಾಗಾಗಿ ಎಲ್ಲ ಮಿಸ್ಮ್ಯಾಚಿಂದಾಗಿ ಇನ್ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ, ಬ್ಯಾಲೆನ್ಸ್ ಆಗೋದಿಲ್ಲ. ಈ ಎರಡರ ನಡುವಿನ ಡಿಫ್ರೆನ್ಸ್ ಗೊತ್ತಿರಲಿ. ಏರೋಸೋಲು ಶಾರ್ಟ್ ಲೀವ್ಡು, ಕೆಲವು ಕಾಲ ಮಾತ್ರ ಇರೋದು, ರೀಜ್ನಲ್ ಆಗಿರುತ್ತೆ, ಅನ್ಸ್ಟೇಬಲ್ ಆಗಿರುತ್ತೆ. ಅಂದರೆ ಗ್ರೀನ್ ಹೌಸ್ ಗ್ಯಾಸ್ ಹೇಗಿರುತ್ತೆ, ವಾರ್ಮಿಂಗ್ ಹೇಗಿರುತ್ತೆ, ಲಾಂಗ್ ಟರ್ಮ್. ಅದು ಗ್ಲೋಬಲ್ ಲೆವೆಲಲ್ಲಿ ಆಗಿರೋದು. ಕ್ಯುಮುಲೇಟಿವ್ ಅಂತಂದರೆ ಪದೇ ಪದೇ ಜಾಸ್ತಿ ಆಗ್ತಾ ಹೋಗುತ್ತೆ, ಒಟ್ಟಾರೆ ಸೇರ್ಕೊಳ್ತಾ ಹೋಗುತ್ತೆ. ಹಳೆ ಎಫೆಕ್ಟು ಹೊಸ ಎಫೆಕ್ಟಿಗೆ ಸೇರಿಕೊಂಡು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ಬೋದು. ಇದು ಗೊತ್ತಾಗಿರ್ಬೋದು ಅಂದ್ಕೊಳ್ತಾನೆ. ಅರ್ತಿನ ಹೀಟ್ ಬಜೆಟ್ಟಿಗೆ ಸಂಬಂಧಪಟ್ಟ ಹಾಗೆ ಏನಾಗ್ತಾ ಇದೆ? ಸೂರ್ಯನಿಂದ ಬರುವ ರೇಡಿಯೇಷನನ್ನು ಏರೋಸೋಲ್ ಸ್ಕ್ಯಾಟರ್ ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮೊದಲಿನಷ್ಟು ರೇಡಿಯೇಷನ್ ಭೂಮಿಗೆ ತಲುಪೋದಿಲ್ಲ, ಸರ್ಫೇಸ್ ಕೂಲ್ ಆಗುತ್ತೆ, ಇವಾಪರೇಷನ್ ಕಡಿಮೆ ಆಗುತ್ತೆ, ಕನ್ವೆಕ್ಷನ್ ವೀಕ್ ಆಗುತ್ತೆ. ಈ ಫೆನಾಮಿನನ್ನ ಏನಂತ ಕರೀತಾರೆ? ಗ್ಲೋಬಲ್ ಡಿಮ್ಮಿಂಗ್. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಟರ್ಮ್ ಇದು. ಇದಕ್ಕೆ ಸ್ವಲ್ಪ ಕಾಂಟ್ರಡಿಕ್ಟ್ ಆಗಿರೋದು ಗ್ರೀನ್ ಹೌಸ್ ಗ್ಯಾಸ್ ಟ್ರ್ಯಾಪ್. ಡಿಫ್ರೆನ್ಸ್ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಇನ್ನು ಏರೋಸೋಲ್ ಆ್ಯಂಡ್ ಎಕ್ಸ್ಟ್ರೀಮ್ ವೆದರ್. ಏರೋಸೋಲಿಂದ ಮೊದಲೇ ಹೇಳಿದಾಗೆ ಕ್ಲೌಡ್ ಸ್ಟ್ರಕ್ಚರ್ ಡಿಸ್ಟರ್ಬ್ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ವಿಂಡ್ ಸರ್ಕ್ಯುಲೇಷನ್ ಇರಬಹುದು, ಮಾನ್ಸೂನ್ ಟೈಮಿಂಗು, ಇದೆಲ್ಲ ಕಡೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಮಾನ್ಸೂನ್ ಬರೋದು ಡಿಲೇ ಆಗಬಹುದು. ಇಂಟೆನ್ಸ್ ಶಾರ್ಟ್ ಡ್ಯೂರೇಷನ್ ರೇನ್ಫಾಲ್ ಅಲ್ವಾ? ಶಾರ್ಟ್ ಡ್ಯೂರೇಷನ್ನು ಇಂಟೆನ್ಸ್ ಆಗಿ ಅಂತಂದರೆ ಮಳೆ ಇಡೀ ದಿನ ಸುರಿತಾ ಇರೋದಿಲ್ಲ, ಸ್ವಲ್ಪ ಹೊತ್ತು ಬರುತ್ತೆ, ತುಂಬ ಇಂಟೆನ್ಸಿವ್ ಆಗಿರುತ್ತೆ. ಮತ್ತು ಫ್ಲಡ್ ಫಾಲೋಡ್ ಬೈ ಡ್ರಾಟ್ಸ್. ಬರಗಾಲ, ಒಂದು ಕಡೆ ಅತಿವೃಷ್ಟಿ, ಅನಾವೃಷ್ಟಿ, ಈ ಥರ ಡ್ರಾಟು ಮತ್ತು ಫ್ಲಡ್ಡಿನ ಸಿಚುವೇಶನ್ ನೋಡ್ತಾ ಹೋಗ್ಬೋದು. ಹಾಗಾಗಿನೇ ಇತ್ತೀಚಿನ ದಿನಗಳಲ್ಲಿ ಫೀವರ್ ರೇನಿ ಡೇಸ್ ಬಟ್ ಮೋರ್ ಎಕ್ಸ್ಟ್ರೀಮ್ ರೇನ್ಫಾಲ್ ಇವೆಂಟ್ಸ್ ಅಲ್ವಾ? ಇತ್ತೀಚಿನ ವರ್ಷಗಳಲ್ಲಿ ರೇನಿ ಡೇಸ್ಗಳು ಕಡಿಮೆ ಇದೆ, ಆದರೆ ಎಕ್ಸ್ಟ್ರೀಮ್ ರೇನ್ಫಾಲ್ ಇವೆಂಟ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಎಕ್ಸ್ಟ್ರೀಮ್ ವೆದರ್ಗೆ ಸಂಬಂಧಪಟ್ಟಿರೋದು. ಏರೋಸೋಲ್ಸ್ ಆ್ಯಂಡ್ ಹ್ಯೂಮನ್ ಹೆಲ್ತ್. ದಿಸ್ ಇಸ್ ವೇರ್ ಏರೋಸೋಲ್ಸ್ ಬಿಕಮ್ಸ್ ಡೈರೆಕ್ಟ್ ಥ್ರೆಟ್ ಟು ಲೈಫ್. ಕೇವಲ ಪರಿಸರಕ್ಕೆ ಮಾತ್ರ ಅಲ್ಲ, ಮನುಷ್ಯನಿಗೆ ಪರಿಸರ ಅಂತಂದರೆ ಕೆಲವೊಂದು ಸರಿ ನೆಗ್ಲಿಜೆನ್ಸಿ ಇರುತ್ತೆ, ಆದರೆ ಇಲ್ಲ, ನಮ್ಮ ಆರೋಗ್ಯಕ್ಕೂ ಅದು ಎಫೆಕ್ಟ್ ಆಗುತ್ತೆ ಅಂದಾಗ ಅವನು ಎಚ್ಚೆತ್ಕೊಳ್ತಾನೆ. ಪರ್ಟಿಕ್ಯುಲೇಟ್ ಮ್ಯಾಟರ್ ಆ್ಯಂಡ್ ದಿ ಹ್ಯೂಮನ್ ಬಾಡಿ. ಇದರ ಬಗ್ಗೆ ಇನ್ನಷ್ಟು ನಾನು ಡಿಸ್ಕಸ್ ಮಾಡ್ತೇನೆ ಏರೋಸೋಲ್ಗಳಿಗೆ ಸಂಬಂಧಪಟ್ಟ ಹಾಗೆ. PM 2.5, PM 10, ಇದಕ್ಕೆ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಾಗುತ್ತೆ. ಇದನ್ನು ಹೀಗೆ ನೋಡಿಟ್ಕೊಳ್ಳಿ.
ಏರೋಸೋಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಪರ್ಟಿಕ್ಯುಲೇಟ್ ಮ್ಯಾಟರ್ ವೆನ್ ವ್ಯೂಡ್ ಫ್ರಮ್ ಹೆಲ್ತ್ ಆ್ಯಂಗಲ್. ಏರೋಸೋಲ್ಗಳನ್ನು ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕ್ಲಾಸಿಫೈ ಮಾಡಬಹುದು. PM10 ನೋಸ್ ಮತ್ತು ಥ್ರೋಟಿಗೆ ಅಫೆಕ್ಟ್ ಮಾಡುತ್ತೆ. PM2.5 ಲಂಗ್ಸಿಗೆ ಎಂಟರ್ ಆಗುತ್ತೆ. ಮತ್ತು ಅಲ್ಟ್ರಾಫೈನ್ ಪಾರ್ಟಿಕಲ್ಗಳಿರುತ್ತೆ, ಅದು ಬ್ಲಡ್ ಸ್ಟ್ರೀಮಿಗೆ, ರಕ್ತಕ್ಕೆ ಡೈರೆಕ್ಟಾಗಿ ಹೋಗುತ್ತೆ. ಹಾಗಾಗಿ ಈ PM2.5 ಇದೆಯಲ್ವಾ, ಬಹಳ ಡೇಂಜರಸ್. ನ್ಯಾಚುರಲ್ ಫಿಲ್ಟರ್. ನಮ್ಮ ದೇಹಕ್ಕೆ ಹೊರಗಡೆಯಿಂದ ಏನಾದರೂ ಬಂದರೆ ಅದರಿಂದ ರಕ್ಷಿಸ್ಕೊಳ್ಳೋಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಿದೆ, ಇಮ್ಯುನಿಟಿ ಇದೆ, ಮತ್ತು ಸ್ಕಿನ್ನು, ಈ ಥರ ಒಳಗಡೆಯಿಂದ ಸಹ ತುಂಬ ಬೇರೆ ಬೇರೆ ಸಿಸ್ಟಮ್ಗಳಿದೆ. ಆ ನ್ಯಾಚುರಲ್ ಫಿಲ್ಟರ್ಗಳನ್ನು ದಾಟ್ಕೊಂಡು ಬರುವಂಥ ಸಾಮರ್ಥ್ಯ ಇರೋದು PM2.5ಗೆ. ಲಂಗ್ಸಲ್ಲಿ ಇರುವಂಥ ಅಲ್ವಿಯೋಲೈ ಅಂತ ಹೇಳ್ತೇವೆ, ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಒಳಗಡೆ ಸಹ ಸೇರ್ಕೋಬಹುದು. ಇದರಿಂದ ಅಸ್ತಮಾ, ಬ್ರಾಂಕೈಟಿಸ್, ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಇರಬಹುದು, ಲಂಗ್ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ಸು ಇದೆಲ್ಲ ಬರ್ಬೋದು. ಮತ್ತು ಶಾರ್ಟ್ ಟರ್ಮಲ್ಲಿ ಐ ಇರಿಟೇಷನ್ನು, ಕಾಫಿಂಗು, ಬ್ರೆತ್ಲೆಸ್ನೆಸ್ಸು, ಹೆಡ್ ಏಕ್ ಇದಕ್ಕೆಲ್ಲ ಕಾರಣ ಆಗುತ್ತೆ. ಸೊ ದಿಸ್ ಈಸ್ ವೈ ಏರ್ ಪೊಲ್ಯೂಷನ್ ಈಸ್ ನಾವು ಕನ್ಸಿಡರ್ಡ್ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ, ನಾಟ್ ಜಸ್ಟ್ ಆನ್ ಎನ್ವೈರ್ಮೆಂಟಲ್ ಇಶ್ಯೂ. ಈ ವರ್ಷ ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಸಹ ಬಹಳ ಪ್ರಶ್ನೆಯನ್ನು ಎತ್ತಾ ಇದೆ. ಬೇರೆ ಬೇರೆ ರೀತಿಯ ನ್ಯೂಸ್ಗಳು ಬರ್ತಾ ಇತ್ತು, ಬಹಳ ಇಂಪಾರ್ಟೆಂಟ್. PM2.5, ಏರೋಸೋಲು, AQI ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಬಹಳ ಬಂದೇ ಬರುತ್ತೆ ನನ್ನ ಪ್ರಕಾರ. ಇದರ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಬರಬಹುದು. ಅದು ಪ್ರಿಲಿಮ್ಸಲ್ಲಾದರೂ ಆಗಿರಬಹುದು, ಮೇನ್ಸಲ್ಲಾದರೂ ಆಗಿರಬಹುದು. ಹೀಗೆ ಪೊಲ್ಯೂಷನ್ ಅನ್ನೋದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಈಗ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆ ಸ್ಮಾಗು, ಟೆಂಪ್ರೇಚರ್ ಇನ್ವರ್ಷನ್ ಆ್ಯಂಡ್ ಸಿಟೀಸ್. ಅರ್ಬನ್ ಏರಿಯಾದಲ್ಲಿ ಏನಾಗುತ್ತೆ, ಏರೋಸೋಲ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದರಲ್ಲೂ ವಿಂಟರಲ್ಲಿ ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ, ಆವಾಗ ಒಂದೇ ಕಡೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಆವಾಗ ಕೋಲ್ಡ್ ಏರ್ ಟ್ರ್ಯಾಪ್ಡ್ ನಿಯರ್ ಸರ್ಫೇಸ್. ಏರೋಸೋಲ್ ಅಕ್ಯುಮುಲೇಟ್ ಆಗಿ ಕೋಲ್ಡ್ ಏರು ಕೆಳಗಡೆನೆ ಟ್ರ್ಯಾಪ್ ಆಗಿಬಿಡುತ್ತೆ. ವಾರ್ಮ್ ಏರ್ ಅಬೋವ್ ಬ್ಲಾಕ್ಸ್ ವರ್ಟಿಕಲ್ ಮಿಕ್ಸಿಂಗ್. ಇದ್ರ ಮೇಲ್ಗಡೆ ವಾರ್ಮ್ ಏರ್ ಇದೆ, ಬೆಚ್ಚಗಿನ ಗಾಳಿ ಇದೆ, ವರ್ಟಿಕಲ್ ಮಿಕ್ಸಿಂಗ್ ಆಗ್ತಾ ಇಲ್ಲ. ಈಗ ಇದರಿಂದ ಏನಾಗುತ್ತೆ, ಏರೋಸೋಲ್ಗಳು ಅಲ್ಲೇ ಟ್ರ್ಯಾಪ್ ಆಗಿಬಿಡುತ್ತೆ. ಸ್ಮಾಗ್ ಅಂತ ಕೇಳ್ತೇವೆ. ಫಾಗ್ ಪ್ಲಸ್ ಸ್ಮೋಕ್, ಫಾಗು ಮತ್ತು ಸ್ಮೋಕು ಎರಡಿದ್ದರೆ ಸ್ಮಾಗ್ ಫಾರ್ಮೇಷನ್ ಆಗೋದು. ಮತ್ತು ಸಿವಿಯರ್ ಏರ್ ಕ್ವಾಲಿಟಿ ಎಪಿಸೋಡ್ಸ್ ಡೆಲ್ಲಿಯಲ್ಲಿ ಅಂತೂ ನಾವು ನೋಡ್ತಾನೆ ಇರ್ತೇವೆ. ಫಾಗು, ಸ್ಮೋಕು ಮತ್ತು ಹೇಜು ಇದೆಲ್ಲ ಸೇರಿದರೆ ಸ್ಮೇಜ್ ಅಂತ ಕರೀತೇವೆ. ಎನ್ವೈರ್ಮೆಂಟಲಿ ಡೀಟೇಲ್ ಆಗಿ ನೋಡ್ಕೊಳ್ಳಿ, ಇದನ್ನು ಪೊಲ್ಯೂಷನ್ಗೆ ಸಂಬಂಧಪಟ್ಟಿರುವಂಥ ಒಂದು ವಿಷಯಗಳು ಇದು. ಹಾಗಾಗಿ ಅದಕ್ಕೆಲ್ಲ ಕಾರಣ ಆಗುತ್ತೆ. ಇದಾದಮೇಲೆ ಏರೋಸೋಲ್ ಆ್ಯಂಡ್ ಇಕೋಸಿಸ್ಟಮ್ ಆ್ಯಂಡ್ ಅಗ್ರಿಕಲ್ಚರ್. ದಿಸ್ ಇಂಪ್ಯಾಕ್ಟ್ ಇಸ್ ಸ್ಲೋ, ಸೈಲೆಂಟ್ ಬಟ್ ಎಕ್ಸ್ಟ್ರೀಮ್ಲಿ ಡೇಂಜರಸ್. ಫೋಟೋಸಿಂಥಸಿಸ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಮೊದಲೇ ಗೊತ್ತಿದೆ ನಿಮಗೆ. ಏರೋಸೋಲ್ಗಳು ಸನ್ಲೈಟನ್ನು ರೆಡ್ಯೂಸ್ ಮಾಡುತ್ತೆ. ತೊಂದರೆ ಆಗೋದು ಯಾರಿಗೆ? ಪ್ಲ್ಯಾಂಟ್ಸಿಗೆ. ಯಾಕಂದರೆ ಪ್ಲ್ಯಾಂಟ್ಸಿಗೆ ಸನ್ಲೈಟ್ ಬೇಕು ಆಹಾರ ತಯಾರಿಸಲಿಕ್ಕೆ. ಲೆಸ್ ಸನ್ಲೈಟ್ ಮೀನ್ಸ್ ರೆಡ್ಯೂಸ್ಡ್ ಫೋಟೋಸಿಂಥಸಿಸ್ ಅಲ್ವಾ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗುತ್ತೆ. ಪ್ಲ್ಯಾಂಟ್ ಗ್ರೋತ್ ಆಗೋದಿಲ್ಲ, ಆವಾಗ ಕ್ರಾಪ್ ಯೀಲ್ಡ್ ಬರೋದಿಲ್ಲ, ಲೋ ಆಗಿಬಿಡುತ್ತೆ. ಸೊ ಗ್ಲೋಬಲ್ ಡಿಮ್ಮಿಂಗ್ ಹ್ಯಾಸ್ ಬೀನ್ ಲಿಂಕ್ಡ್ ಟು ಡಿಕ್ಲೈನಿಂಗ್ ವೀಟ್ ಆ್ಯಂಡ್ ರೈಸ್ ಪ್ರೊಡಕ್ಟಿವಿಟಿ. ಗ್ಲೋಬಲ್ ಡಿಮ್ಮಿಂಗಿಂದ ರೈಸ್ ಮತ್ತು ವೀಟ್ ಪ್ರೊಡಕ್ಟಿವಿಟಿ ಡಿಕ್ಲೈನ್ ಆಗ್ತಾ ಇದೆ. ಸ್ಟ್ರೆಸ್ ಆನ್ ಫುಡ್ ಸೆಕ್ಯೂರಿಟಿ. ಫುಡ್ ಸೆಕ್ಯೂರಿಟಿ ಅಂತಂದರೆ ಆಹಾರ ಭದ್ರತೆ. ತುಂಬ ಕಡೆ ಇದನ್ನು ನೋಡ್ತೇವೆ, ಈ ಸಮಸ್ಯೆ. ಬೇಕಾದಷ್ಟು ಆಹಾರ ಇರೋದಿಲ್ಲ, ಒಂದೊಂದು ಕಡೆ ವೇಸ್ಟ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಸಿಗೋದೇ ಇಲ್ಲ. ಆ ಫುಡ್ ಸೆಕ್ಯೂರಿಟಿಗೆ ತುಂಬ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಅದು ಫೋಟೋಸಿಂಥಸಿಸಿಂದ, ಅದರ ಮೇಲೆ ಏರೋಸೋಲ್ ಎಫೆಕ್ಟಿಂದ ಆಗೋದು. ಇನ್ನು ಲೀಪ್ ಸರ್ಫೇಸ್ ಡ್ಯಾಮೇಜ್ ಆ್ಯಂಡ್ ಆ್ಯಸಿಡ್ ಡೆಪೋಸಿಷನ್. ಈಗ ಡಸ್ಟ್ ಅಂತ ಹೇಳಿದ್ವಿ ಏರೋಸೋಲಿಗೆ ಎಕ್ಸಾಂಪಲ್ಲು. ಎಷ್ಟೋ ಸಾರಿ ಏನಾಗುತ್ತೆ, ಈ ಏರೋಸೋಲ್ ಸೆಟಲ್ ಆನ್ ಪ್ಲ್ಯಾಂಟ್ ಲೀವ್ಸ್ ಆ್ಯಸ್ ಡ್ರೈ ಡೆಪೋಸಿಷನ್. ಒಂದು ಪ್ಲ್ಯಾಂಟ್ ಇದೆ, ಪ್ಲ್ಯಾಂಟಿನ ಒಂದು ಲೀಫ್ ಇದೆ, ಆ ಲೀಫಿನ ಮೇಲೆ ಈ ಏರೋಸೋಲ್ಗಳು ಬಂದು ಡೆಪಾಸಿಟ್ ಆಗಿದೆ ಅಲ್ವಾ. ಡೆಪಾಸಿಟ್ ಆದಾಗ, ಡ್ರೈ ಡೆಪೋಸಿಷನ್ ಆದಾಗ ಸ್ಟೊಮೆಟಾ, ಇದು ಡೀಟೇಲ್ ಆಗಿ ಬೇರೆ ಪಾರ್ಟ್ಸ್ಗಳನ್ನು ಈಗ ಹೇಳೋದಿಲ್ಲ, ಆದರೂ ಅಲ್ಲಿರುವಂಥ ಸಿಸ್ಟಮನ್ನು ಬ್ಲಾಕ್ ಮಾಡುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಗ್ಯಾಸ್ ಎಕ್ಸ್ಚೇಂಜ್ ರೆಡ್ಯೂಸ್ ಆಗುತ್ತೆ, ಟ್ರಾನ್ಸ್ಪಿರೇಷನ್ ರೆಡ್ಯೂಸ್ ಆಗುತ್ತೆ, ಫೋಟೋಸಿಂಥಸಿಸ್ ಸಹ ಕಡಿಮೆ ಆಗುತ್ತೆ. ಸೊ ಆ್ಯಸಿಡಿಕ್ ಏರೋಸೋಲ್, ಉದಾಹರಣೆಗೆ ಸಲ್ಫೇಟ್ಸ್ಗಳು, ನೈಟ್ರೇಟ್ಗಳಂತ ಇರುತ್ತವಲ್ವಾ, ಇದು ಸಾಯಿಲ್ ನ್ಯೂಟ್ರಿಯೆಂಟ್ಗಳನ್ನು ಡ್ಯಾಮೇಜ್ ಮಾಡೋದು, ವಾಟರ್ ಬಾಡೀಸ್ಗಳನ್ನು ಆ್ಯಸಿಡಿಫೈ ಮಾಡೋದು, ಮತ್ತು ಫಾರೆಸ್ಟ್ಗಳಿಗೆ ಹಾರ್ಮ್ ಮಾಡೋದು. ಎಲ್ಲ ಒಂದು ರೀತಿಯ ಎಫೆಕ್ಟ್ಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಮೊದಲನೇದೇನು, ಫೋಟೋಸಿಂಥಸಿಸ್ಗೆ ಎಫೆಕ್ಟ್ ಆಗುತ್ತೆ. ಎರಡನೇದು ಲೀಪ್ ಸರ್ಫೇಸ್ ಡ್ಯಾಮೇಜ್ ಆಗುತ್ತೆ ಮತ್ತು ಆ್ಯಸಿಡ್ ಡೆಪೋಸಿಷನ್ ಆಗುತ್ತೆ. ಇದಾದಮೇಲೆ ಇಂಪ್ಯಾಕ್ಟ್ ಆನ್ ರೇನ್ಫಾಲ್ ಡಿಪೆಂಡೆಂಟ್ ಇಕೋಸಿಸ್ಟಮ್. ರೇನ್ಫಾಲ್ ಡಿಪೆಂಡೆಂಟ್ ಅಂತಂದರೆ
ಟ್ರಾಪಿಕಲ್ ಫಾರೆಸ್ಟ್ ಇರ್ಬೋದು, ವೆಟ್ಲ್ಯಾಂಡ್ಸ್ ಇರ್ಬೋದು, ಗ್ರಾಸ್ ಲ್ಯಾಂಡ್ಸು. ಸೊ ಡಿಪೆಂಡ್ ಆನ್ ರೆಗ್ಯುಲರ್ ರೈನ್ಫಾಲ್. ಈ ಎಲ್ಲ ಒಂದು ಸಿಸ್ಟಮ್ಗಳಿಗೆ, ಇಕೋಸಿಸ್ಟಮ್ಗಳಿಗೆ ಮಳೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಏರೋಸೋಲ್ ಇಂಡ್ಯೂಸ್ಡ್ ರೈನ್ಫಾಲ್ ಸಪ್ರೆಷನ್ ಲೀಡ್ಸ್ ಟು, ಏರೋಸೋಲ್ ಜಾಸ್ತಿ ಆದರೆ ರೈನ್ಫಾಲ್ ಕಡಿಮೆ ಆಗುತ್ತೆ. ಯಾಕೆ ಅಂತ ನೋಡಿದ್ವಿ, ರೈನ್ಫಾಲ್ ಸಪ್ರೆಷನ್ ಆಗ್ತಾ ಇದೆ. ಹೀಗಾಗಿ ವೆಟ್ಲ್ಯಾಂಡ್ ಡ್ರೈ ಆಗ್ಬೋದು, ಫಾರೆಸ್ಟ್ ಡಿಗ್ರೇಡೇಷನ್ ಆಗುತ್ತೆ, ಡೆಸರ್ಟಿಫಿಕೇಶನ್ ಟೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮರುಭೂಮೀಕರಣ. ಅದರಿಂದ ಒಂದು ಫೀಡ್ಬ್ಯಾಕ್ ಲೂಪ್ ಕ್ರಿಯೇಟ್ ಆಗುತ್ತೆ. ದಿಸ್ ಕ್ರಿಯೇಟ್ಸ್ ಫೀಡ್ಬ್ಯಾಕ್ ಲೂಪ್. ಲೆಸ್ ವೆಜಿಟೇಷನ್, ಮೋರ್ ಡಸ್ಟ್, ಮೋರ್ ಏರೋಸೋಲ್ಸ್, ಫರ್ದರ್ ರೈನ್ಫಾಲ್ ರಿಡಕ್ಷನ್. ಇದು ಹೇಗೆ ಅಂತ ನೋಡಿ. ಮೊದಲು ಏರೋಸೋಲು ಅಥವಾ ಯಾವುದಾದ್ರೂ ಒಂದು ವೆಜಿಟೇಷನ್ ಜಾಸ್ತಿ ಇರೋದಿಲ್ಲ, ವೆಜಿಟೇಷನಲ್ಲಿ ಇಳಿಕೆ ಆಗ್ತಾ ಹೋಯಿತು ಮರಗಳಲ್ಲಿ ಅಥವಾ ಫಾರೆಸ್ಟ್ ಏರಿಯಾದಲ್ಲಿ. ಆವಾಗ ಡಸ್ಟ್ ಜಾಸ್ತಿ ಆಗ್ತಾ ಹೋಯಿತು. ಇದರಿಂದ ಏರೋಸೋಲ್ ಪ್ರಮಾಣ ಜಾಸ್ತಿ ಆಯಿತು. ಇದರಿಂದಾಗಿ ಮತ್ತೆ ರೈನ್ಫಾಲ್ ಆಗೋದು ಕಡಿಮೆ ಆಯಿತು, ಇಳಿತು. ರೈನ್ಫಾಲ್ ಕಡಿಮೆ ಆಗಿರೋದ್ರಿಂದ ಮತ್ತೆ ಫಾರೆಸ್ಟ್ ವೆಜಿಟೇಷನ್ ಮತ್ತೆ ಕಡಿಮೆ ಆಯಿತು. ಈ ಥರ ಫೀಡ್ಬ್ಯಾಕ್ ಲೂಪ್ ಕ್ರಿಯೇಟ್ ಆಗುತ್ತೆ, ಒಂದು ಸೈಕಲ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿನೇ ಏರೋಸೋಲ್ಸ್ ಆರ್ ನೆಸೆಸರಿ ಫಾರ್ ಕ್ಲೌಡ್ ಫಾರ್ಮ್ ಆಗಲಿಕ್ಕೆ ನೆಸೆಸರಿ, ಬಟ್ ಹಾರ್ಮ್ಫುಲ್ ಇನ್ ಎಕ್ಸೆಸ್ ಆದರೆ ಹಾರ್ಮ್ಫುಲ್ಲು. ಮತ್ತು ಎಫೆಕ್ಟ್ ಏನಿರುತ್ತೆ, ಕೂಲಿಂಗು, ಹೆಲ್ತಿಗೆ ಡ್ಯಾಮೇಜ್ ಆಗುತ್ತೆ ಜಾಸ್ತಿ ಆದರೆ, ಮತ್ತು ಮಾನ್ಸೂನಿಗೆ ಡಿಸ್ರಪ್ಷನ್ ಉಂಟು ಮಾಡುತ್ತೆ. ಹಾಗಾಗಿ ಅದರ ಜೊತೆ ಶಾರ್ಟ್ ಲೀವ್ಡು, ಕೆಲವೊಂದು ದಿನದಿಂದ ಕೆಲವು ವಾರಗಳ ತನಕ ಇರಬಹುದು, ಆದರೆ ಹೈಲಿ ಇಂಪ್ಯಾಕ್ಟ್ಫುಲ್ ರೀಜನಲ್ಲಿ, ಒಂದು ಪ್ರದೇಶವನ್ನು ಕನ್ಸಿಡರ್ ಮಾಡಿದರೆ ತುಂಬ ಇಂಪ್ಯಾಕ್ಟ್ಫುಲ್, ಅದರ ಮೇಲೆ ಪ್ರಭಾವನ ಬೀರುತ್ತೆ. ಹಾಗಾಗಿ ದಿಸ್ ಮೇಕ್ಸ್ ದೆಮ್ ಒನ್ ಆಫ್ ದಿ ಮೋಸ್ಟ್ ಕಾಂಪ್ಲೆಕ್ಸ್ ಕಂಪೋನೆಂಟ್ಸ್ ಆಫ್ ದಿ ಕ್ಲೈಮೇಟ್ ಸಿಸ್ಟಮ್. ಈ ಕ್ಲೈಮೇಟ್ ಸಿಸ್ಟಮ್ನಲ್ಲಿ ಬಹಳ ಕಾಂಪ್ಲೆಕ್ಸ್ ಆಗಿರುವಂತಹ ಕಂಪೋನೆಂಟ್ ಏರೋಸೋಲ್ ಅಂತಂದರೆ. ಸೊ ಏರೋಸೋಲ್ ಮ್ಯಾಟರ್ ಬಿಕಾಸ್ ದೇ ಸೈಮಲ್ಟೇನಿಯಸ್ಲಿ ರೆಗ್ಯುಲೇಟ್ ಕ್ಲೌಡ್ ಫಾರ್ಮೇಷನ್, ಡಿಸ್ಟರ್ಬ್ ರೈನ್ಫಾಲ್ ಪ್ಯಾಟರ್ನ್ಸ್, ಅಲ್ಟರ್ ಅರ್ತ್ಸ್ ರೇಡಿಯೇಷನ್ ಬ್ಯಾಲೆನ್ಸ್, ಡಿಗ್ರೇಡ್ ಏರ್ ಕ್ವಾಲಿಟಿ ಆ್ಯಂಡ್ ಅಂಡರ್ಮೈನ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಫುಡ್ ಸೆಕ್ಯೂರಿಟಿ. ಹಾಗಾಗಿ ಇದೆಲ್ಲದಕ್ಕೂ ಏರೋಸೋಲು ನಾವು ಅದ್ರ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಎಕ್ಸಾಮ್ನಲ್ಲಿ ಖಂಡಿತ ಕ್ವಶನ್ಗಳು ಬರುತ್ತೆ, ಆವಾಗ ಬರ್ತಾ ಇರುತ್ತೆ. ಇದರ ನೋಟ್ಸನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಸರಿ, ಬರ್ಕೊಂಡ್ಮೇಲೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಹಾಗೆ ಇವಿಷ್ಟು ಏರೋಸೋಲ್ ಬಗ್ಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.